ಅಧಿಕೃತವಾಗಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಒಂದು ಎಲ್ಲ ಸಮನ್ವಯ ಸಭೆಗಳನ್ನು ಮುಗಿಸಿ ಇವತ್ತು ತುಮಕೂರಿನಲ್ಲಿ ನಮ್ಮ ಎರಡೂ ಪಕ್ಷದ ಒಟ್ಟಾರೆ ಅಭ್ಯರ್ಥಿಯಾದಂಥ ವಿ ಸೋಮಣ್ಣ ಅವರ ಪರವಾಗಿ ಇವತ್ತು ನಮ್ಮ ಪಕ್ಷದ ಕಚೇರಿಗೆ ಅವ್ರನ್ನ ಕರೆಸಿ ಅದ್ರ ಮುಖಾಂತರ ಅಧಿಕೃತವಾಗಿ ಇವತ್ತು ಚಾಲನೆಯನ್ನು ಕೊಟ್ಟಿದ್ದೇವೆ. ಎರಡೂ ಪಕ್ಷದ ಜಿಲ್ಲೆಯ ಮುಖಂಡರೆಲ್ಲರೂ ಒಟ್ಟಾಗಿ ಎರಡೂ ಪಕ್ಷದ ಅಧ್ಯಕ್ಷರುಗಳು, ಶಾಸಕರುಗಳು, ಮಾಜಿ ಶಾಸಕರು ಮತ್ತೆ ಎಲ್ಲ ವಿಧಾನ ಪರಿಷತ್ತು, ಲೋಕಸಭಾ ಸದಸ್ಯರು ಎಲ್ಲರೂ, ಕಾರ್ಯಕರ್ತರು ಮತ್ತೆ ಸಂಸತ್ ಸದಸ್ಯರು ಎಲ್ಲರೂ ಒಟ್ಟಾಗಿ ಸೇರಿ ಇವತ್ತು ನಾವು ಒಂದು ಸಭೆಯನ್ನು ಮಾಡಿದ್ದೇವೆ. ಆದ್ರಿಂದ ನಮಗೊಂದು ಭರವಸೆ ಇದೆ, ಖಂಡಿತ ಈ ಬಾರಿ ಏನು ನಮ್ಮ ಎರಡೂ ಪಕ್ಷದ ಅಭ್ಯರ್ಥಿಯಾದಂಥ ವಿ ಸೋಮಣ್ಣ ಅವರಿಗೆ ಹೆಚ್ಚಿನ ಮತವನ್ನು ಎರಡೂ ಪಕ್ಷದ ಕಾರ್ಯಕರ್ತರು ಹಾಕಿಸುವುದರ ಮುಖಾಂತರ ಈ ಒಂದು ಲೋಕಸಭಾ ಕ್ಷೇತ್ರವನ್ನು ನಮ್ಮ ಸಮನ್ವಯ ಅಭ್ಯರ್ಥಿಯಾದಂಥ ವಿ ಸೋಮಣ್ಣ ಅವರು ಗೆಲ್ಲಿಸ್ಕೊಳ್ಳಿಕ್ಕೆ ನಾವೆಲ್ಲರೂ ಕೂಡ ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡಿ ಅವರ ವಿಜಯವನ್ನು ಖಂಡಿತ ನಾವು ಕೊಡ್ತೇವೆ ಅಂತಕ್ಕಂಥ ಭರವಸೆನ ಇವತ್ತು ಜನತಾದಳದ ಕಚೇರಿನಲ್ಲಿ ನಮ್ಮ ಕಾರ್ಯಕರ್ತರೆಲ್ಲರೂ ಕೂಡ ಮುಕ್ತ ಮನಸ್ಸಿನಿಂದ ಇವತ್ತು ನಮ್ಮ ಅಭ್ಯರ್ಥಿನ ಒಪ್ಕೊಂಡು ಇವತ್ತು ಅವ್ರ ಪರವಾಗಿ ಕೆಲಸ ಮಾಡಲಿಕ್ಕೆ ಎಲ್ಲರೂ ಕೂಡ ಸಿದ್ಧವಾಗಿದ್ದೇವೆ ಅಂತ ಹೇಳಲಿಕ್ಕೆ ಬಯಸ್ತಾರೆ. ನಿಮ್ಮ ಪಕ್ಷದ ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರು ಮಾಡಿದ್ರಿ ಸಿದ್ದೇಗೌಡ ತಲೆಕೆಟ್ಟ ನಮ್ ಕೆಟ್ಟ ಇವತ್ತು ಇದಾದ ನಂತರ ಪ್ರತಿ ತಾಲೂಕಿಂದು ಯಾವ್ಯಾವ ಮೀಟಿಂಗ್ ಅಂತ ಈಗ ಸಂಜೆ ಒಳಗೆ ನಿಮ್ಗೆ ಅನೌನ್ಸ್ ಮಾಡ್ತಾರೆ. ಆವಾಗ ಯಾವ್ಯಾವ ತಾಲೂಕಿನಲ್ಲಿ ಯಾವತ್ತು ಎರಡೂ ಪಕ್ಷದವರು ಸಭೆಗಳು ಮಾಡ್ತೀವಿ ನಿಮ್ಗೆ ಇವತ್ತು ಸಂಜೆ ತಿಳಿಸ್ತಾರೆ. ಎಲ್ಲರೂ ಇರ್ತೀವಿ, ಎಲ್ಲಾ ಪಕ್ಷದ ಎರಡೂ ಪಕ್ಷದ ಕಾರ್ಯಕರ್ತರು, ಎರಡೂ ಪಕ್ಷದ ಮುಖಂಡರೆಲ್ಲ ಸೇರಿ ಮಾಡ್ತಾರೆ. ಏನ್ ಸರ್ ಅನುಮಾನ ಬೇಡ, ಖಂಡಿತ ಎಲ್ಲರೂ ಒಟ್ಟಾಗಿ ಕಳೆದ ಸಲ ಏನು ದೇವೇಗೌಡರಿಗೆ ನೋವು ಉಂಟಾಗಿದೆ ಅದನ್ನ ಅವ್ರಿಗೆ ಸೋಮಣ್ಣ ಅವ್ರಿಗೆ ಗೆಲ್ಲಿಸೋದ್ರ ಮುಖಾಂತರ ಖಂಡಿತ ಅವ್ರಿಗೆ ನೆಮ್ಮದಿಯನ್ನು ಕೊಡ್ಲಿಕ್ಕೆ ನಾವೆಲ್ಲರೂ ಕೂಡ ಪ್ರಾಮಾಣಿಕ ಮಾಡ್ತೀವಿ. ಕೆಲವಾರು ವಿಚಾರಗಳನ್ನು ನೀವು ಕೂಡ 25 ದಿವಸದಿಂದ ಕೇಳ್ತಾನೆ ಇದ್ದೀವಿ. ಅದರೊಳಗೂ ನನಗೆ ತಪ್ಪು ತಿಳ್ಕೊಬೇಡಿ, ನಾನು ಕೂಡ 45 ವರ್ಷಗಳ ಕಾಲ ನಿರಂತರವಾಗಿ ರಾಜಕಾರಣ ಮಾಡ್ಕೊಂಡು ಬಂದಿದ್ದೀನಿ. ತಾವು ದಯಮಾಡಿ ಏನಾದ್ರು ಒಂದು ಕೇಳುವಾಗ ಅದಕ್ಕೆ ಆದ್ಯತೆ ಯಾವ ರೀತಿ ಕೊಡಬೇಕು ಅನ್ನೋದು ಅವ್ರ ತೀರ್ಮಾನ. ಅದನ್ನು ನಾವು ಏನೋ ಒಂದು ಕೇಳ್ತೀವಿ, ನೀವು ನಾನು ಹೇಳಲೇಬೇಕು ಅನ್ನೋದಾಗಲಿ ಮತ್ತೊಂದಾಗಲಿ ಯಾವುದೂ ಒತ್ತಾಯ ಕೊಡಲ್ಲ, ಯಾವುದೂ ಅಲ್ಲ. ಒಂದು ಸತ್ಯ, ಇಷ್ಟೊಂದು ತಾವೊಂದು ಮಾತು ಭಾರಿ ಚೆನ್ನಾಗಿ ಹೇಳಿದ್ರಿ. 25 ವರ್ಷದ ತದನಂತರ 99ರಲ್ಲಿ ಏನೋ ಒಂದು ಸಣ್ಣ ಇನ್ಸಿಡೆನ್ಸ್ ಆಗಿ ಅವತ್ತು ನಮ್ಮ ಪಾರ್ಟಿ 2 ಭಾಗ ಆಗಿರಲಿಲ್ಲ ಅಂದರೆ ಇವತ್ತಿನ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಇದನ್ನು ಮನಗೊಂಡು ಸನ್ಮಾನ್ಯ ದೇವೇಗೌಡರು ಇಂಥ ಒಂದು ವಯಸ್ಸಿನಲ್ಲೂ ಕೂಡ ನನಗೆ ನೆಮ್ಮದಿ ಸಿಗಬೇಕು, ನಾವೇನು ನಮ್ಮಿಂದ ಒಂದಾಗಿತ್ತು, ಇದರಿಂದ ಲಕ್ಷಾಂತರ ಕೋಟ್ಯಾಂತರ ಜನರಿಗೆ ಅನಾನುಕೂಲ ಆಗ್ತಾ ಇದೆ, ಆದ್ದರಿಂದ ದೇಶಕ್ಕೆ ಒಬ್ಬರೇ ಇರೋದು, ಪರ್ಯಾಯವಾದ ವ್ಯವಸ್ಥೆ ಇಲ್ಲ ಅನ್ನೋ ದೃಷ್ಟಿಯಿಂದ ಇವತ್ತು ಇವೆಲ್ಲವನ್ನು ಮಾಡಿದ್ರು. ಇಷ್ಟೊಂದು ಸಂಖ್ಯೆಯಲ್ಲಿ ಒಪ್ಕೋಬೇಕಾದ್ರೆ ಸಣ್ಣ ಪುಟ್ಟಿದ್ದು ಯಾವುದೋ 1-2 ಆಗ್ಬೋದು, ಆದರೆ ಯಾವತ್ತು ಸಾವಿರಾರು ಜನ ಇತ್ತು ತುರುವೇಕೆರೆಯಲ್ಲಿ. ಅದರೊಳಗೆ ಒಂದೊಂದು ಸಣ್ಣ ಯಾರ ಒಪಿನಿಯನ್, ಎಲ್ಲರದು ಒಂದೇ ಥರ ಹೃದಯ ಇದೆಯಾ, ಎಲ್ಲರದು ಒಂದೇ ಥರ ಒಪಿನಿಯನ್ ಇದೆಯಾ, ಎಲ್ಲರೂ ಒಂದೇ ಉಪ್ಪು ಖಾರ ತಿನ್ನುವಾಗ ಸಣ್ಣ ಪುಟ್ಟ ಯಾವುದೋ ಒಂದು ಇರ್ತದೆ, ಕೆಲವ್ರಿಗೆ ಅದನ್ನು ಎಕ್ಸ್ಪೆಕ್ಟ್ ಮಾಡಿ ಸಮಾಧಾನ ಪಡ್ಕೋತಾರೆ. ಆ ನಿಟ್ಟಿನಲ್ಲಿ ಏನು ಹೊತ್ತು ದೇವೇಗೌಡ ಸಾಹೇಬರು ನಿಂತಾಗ ಇಂಥ ಒಂದು ಸಭೆಯನ್ನು ಕಾಂಗ್ರೆಸ್ನವ್ರು ಮಾಡಿದರೆ ಈ ಪರಿಸ್ಥಿತಿ ಬರ್ತಾಯಿತಾ? ಈ ಪರಿಸ್ಥಿತಿ ಬರ್ತಾಯಿದ್ದು. ಇದೇ ಯೋಚನೆ ಮಾಡಿ, ಒಂದೇ ಒಂದು ಸಭೆಯನ್ನು ಮಾಡೋಕ್ಕಾಗಲಿಲ್ಲ, ಬೇಕಾಬಿಟ್ಟಿ ಮಾಡಿ ಏನೆಲ್ಲ ಮಾಡಿ ಅದನ್ನು ನಾನು ಇವಾಗ ಚರ್ಚೆ ಮಾಡೋಕ್ಕೆ ಹೋಗಲ್ಲ. ನಾನು ಅಭ್ಯರ್ಥಿ ಇದ್ದೀನಿ, ತಮ್ಮಲ್ಲಿ ವಿನಂತಿ ಮಾಡ್ತೀನಪ್ಪ, ದಯವಿಟ್ಟು ಯಾರಿಗಾದರೂ ಒಬ್ಬರಿಗೆ ನಾನು ದುರಾಂಕಾರಿ ಕೇಳ್ತೀನಿ ಅಂತ ತಿಳ್ಕೊಬೇಡಿ. ರಾಷ್ಟ್ರದ ಮಾಜಿ ಪ್ರಧಾನಿಗಳು ಮತ್ತು ಗೃಹ ಮಂತ್ರಿಗಳು ಸೋಮಣ್ಣ ಇಂಥ ಕಡೆ ನಿಂತ್ಕೋಬೇಕು ಅಂತ ಹೇಳಿರ್ತಕ್ಕಂಥ ಇನ್ನೊಂದು ಉದಾಹರಣೆ ಯಾರಾದರೂ ಕೇಳಿ. ಇದು ಈ ಜಿಲ್ಲೆಯ ಜನರ ಆಶೀರ್ವಾದನೋ, ಭಗವಂತನ ಆಶೀರ್ವಾದನೋ, ಶ್ರೀಗಳ ಆಶೀರ್ವಾದನೋ, ನನಗದು ಅವಕಾಶ ಸಿಕ್ಕಿದೆ. ಅವಕಾಶ ಕೊಡುವಾಗ ತಾವುಗಳು ಎಲ್ಲ ಒಂದು ಕಡೆ ನೀವು ಏನು ಬೇಕಾದ್ರೂ ಕೇಳಿ, ಏನು ಬೇಕಾದ್ರೂ ಮಾಡಿ. ತೇಜೋವಧಿ ಅನ್ನೋದು ಒಂದು ಲಿಮಿಟೇಷನಲ್ಲಿ ಇರ್ತವೆ. ಏನು ಗೋವಿಂದರಾಜ್, ಅದಕ್ಕೋಸ್ಕರ ತಮ್ಮ 1 ನಿಮಿಷಪ್ಪ, ತಮ್ಮ ನಾನು ಅವ್ರಿಗೆ ಹೇಳ್ತಾ ಇರೋದು, 1 ನಿಮಿಷಪ್ಪ, ನಾನು ಹೇಳ್ತಾ ಇರೋದು ಅವ್ರಿಗೆ, ಕಾಂಗ್ರೆಸ್ನವ್ರಿಗೆ ಅಲ್ಲ 1 ನಿಮಿಷ, ಕಾಂಗ್ರೆಸ್ನವ್ರಿಗೆ JDS
JDS ಆಫೀಸರ್ ಇದ್ದೀವಿ. ನೀವು JDS ನ ಶಾಸಕರು ಯಾರು ಬಂದಿಲ್ಲ ಅಂತ ಕೇಳಬೇಕು. ನೀವು ಬಿಜೆಪಿಯಿಂದ ಮಾಧುಸ್ವಾಮಿನ ಬಿಜೆಪಿ ಕಾಲೇಜಲ್ಲಿ ಕೇಳಿದ ಉತ್ತರ ಕೊಡ್ತೇವೆ ನಾವು. ನೀವು JDS ಕಚೇರಿಯಲ್ಲಿ ಬಂದು ದೇಶದ ಹಿತದೃಷ್ಟಿಯಿಂದ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ದೇವೇಗೌಡರು ತಾಗಿದ್ದಾರೆ. ಆ ಮುಂದೆ ಒರೆಸಬೇಕು ಅಂತಕ್ಕಂಥದ್ದು ನಮ್ಮ ಕಾರ್ಯಕರ್ತ ಮುಖಂಡರಿಗೆ ಇದೆ. ಅದನ್ನ ವರಿಷ್ಠರು ತೀರ್ಮಾನ ತಂದ್ರೆ ಚುನಾವಣೆ ಇದು ದೇಶದ ಚುನಾವಣೆ, ದೇಶ ಉಳಿಬೇಕು ಅಂತಕ್ಕಂಥದ್ದಲ್ಲಿ ಏನು ಮಹತ್ತರ ಪಾತ್ರವನ್ನು ಸನ್ಮಾನ್ಯ ದೇವೇಗೌಡರು ವಹಿಸ್ತಾ ಇದ್ದಾರೆ, ಧುಮುಕಿದ್ದಾರೆ. ಅವ್ರಿಗೆಲ್ಲ ಗೌರವಧರ ರೀತಿ ಕೇಂದ್ರದ ವರಿಷ್ಠರು, ಭಾರತೀಯ ಜನತಾ ಪಕ್ಷದ ವರಿಷ್ಠರು, ರಾಜ್ಯದ ಜನತಾದಳದ ವರಿಷ್ಠರಾದ ಸನ್ಮಾನ್ಯ ದೇವೇಗೌಡರು, ರಾಜ್ಯದ ಅಧ್ಯಕ್ಷರಾದ ಸನ್ಮಾನ್ಯ ಕುಮಾರಣ್ಣವರು ಈ ದೇಶದಲ್ಲಿ ಮೋದಿಯವರು ಇನ್ನು 16 ವರ್ಷ ಈ ದೇಶದ ಪ್ರಧಾನಿ ಆಗಿರಬೇಕು, ಈ ಕಾಂಗ್ರೆಸ್ ಸರ್ಕಾರ ತೊಲಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ರಾಜ್ಯದಲ್ಲಿನ ಹೊಂದಾಣಿಕೆಯನ್ನು ಮಾಡ್ಕೋಬೇಕು ಅಂತದ್ದು ಅತ್ಯಂತ ಸಂತೋಷವಾಗಿ ಒಪ್ಪಿ ಇವತ್ತು ಏನು ತೀರ್ಮಾನವನ್ನು ತಗೊಂಡಿದ್ರೆ ಅದನ್ನು ಸ್ವಾಗತವನ್ನು ಬಯಸ್ತೇನೆ. ಇವತ್ತು ಜನತಾದಳ ತುಮಕೂರು ಜಿಲ್ಲೆಯ ಕಚೇರಿನಲ್ಲಿ ಭಾರತೀಯ ಜನತಾ ಪಕ್ಷದ ಎಲ್ಲ ಶಾಸಕರು, NDA ಅಭ್ಯರ್ಥಿ, ಸೋತಿರ್ತಕ್ಕಂಥವ್ರು, ಗೆದ್ದಿರ್ತಕ್ಕಂಥವ್ರು, ನಮ್ಮ ಎಲ್ಲ ಜಿಲ್ಲಾ ಅಧ್ಯಕ್ಷರು, ಲೋಕಸಭಾ ಸದಸ್ಯರು ನಮ್ಮ ಕಚೇರಿಗೆ ಬರಬೇಕು. ಇಲ್ಲೊಂದು ಸಭೆಯನ್ನ ಮಾಡೋಣ. ನಾವು ಈ ಚುನಾವಣೆಯನ್ನ ಅತ್ಯಂತ ಪ್ರತಿಷ್ಠೆಯಾಗಿ ತಗೊಬೇಕು. ಇಲ್ಲಿ ಮೋದಿಜಿಯವರ ಗೌರವವನ್ನು ಉಳಿಬೇಕು, ದೇವೇಗೌಡರು, ಕುಮಾರಸ್ವಾಮಿ ಅವ್ರದ್ದು, ಯಡಿಯೂರಪ್ಪ ಅವ್ರದ್ದು, ನಮ್ಮ ರಾಜ್ಯಾಧ್ಯಕ್ಷ ಎಲ್ಲ ಗೌರವವನ್ನು ಉಳಿಬೇಕು. ಇಲ್ಲಿ NDA ಅಭ್ಯರ್ಥಿನ ಗೆಲ್ಲಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಸಭೆ ಬಹಳ ಅತ್ಯಂತ ಸಂತೋಷವಾಗಿ ಆಗಿದೆ. ಎರಡೂ ಪಕ್ಷದ ಎಲ್ಲ ಮುಖಂಡರುಗಳು ಎಲ್ಲ ಬಂದಿದ್ದಾರೆ. ನಾವು ಈ ಕಾರ್ಯಕ್ರಮ ರೂಪಿಸ್ತೀವಿ. ಬಹುಶಃ ನಾನಿರ್ಬೋದು, ಸೋಮಣ್ಣ ಸರ್ ಇರ್ಬೋದು, ಇಲ್ಲಿರ್ತಕ್ಕಂಥ ನಾವೆಲ್ಲ ಸ್ನೇಹಿತರು, ಭಾಗಶಃ ಸ್ನೇಹಿತರು ಒಂದೇ ಪಕ್ಷದಿಂದ ಬಂದಿರತಕ್ಕಂಥವ್ರು. ನನ್ನನ್ನು ತುಮಕೂರು ಜಿಲ್ಲೆಗೆ ಏನು ಜವಾಬ್ದಾರಿ ಕೊಟ್ಟಿದ್ದಾರೆ, 1983ರಿಂದಲೂ ಚುನಾವಣೆಗಳನ್ನು ನಡೆಸ್ಕೊಂಡು ಬಂದಿದ್ದೀನಿ. ಸನ್ಮಾನ್ಯ ದೇವೇಗೌಡರು ಸಾಹೇಬರ ಚುನಾವಣೆ ನಡೆಸಿದ್ದೀನಿ, ರಾಮಕೃಷ್ಣ ರೆಡ್ಡಿ ಅವರ ಚುನಾವಣೆ ನಡೆಸಿದ್ದೀನಿ, ಕುಮಾರಣ್ಣವ್ರ ಚುನಾವಣೆ ನಡೆಸಿದ್ದೀನಿ, ದೇವೇಗೌಡರ ಚುನಾವಣೆಯನ್ನು ನಡೆಸಿದ್ದೀನಿ. ಸನ್ಮಾನ್ಯ ದೇವೇಗೌಡರು 2003-4ರಲ್ಲಿ ನಿಂತಾಗ ಸನ್ಮಾನ್ಯ ಸೋಮಣ್ಣವರು ಇಂಡಿಪೆಂಡೆಂಟ್ ಆಗಿ ಗೆದ್ದಿದ್ರು, ಕಾಂಗ್ರೆಸ್ಗೆ ಸಹ ಸದಸ್ಯರಾಗಿದ್ದು. ಅವತ್ತು ಬಂದು ದೇವೇಗೌಡರನ್ನ ಗೆಲ್ಲಿಸಲೇಬೇಕು ಅಂತಕ್ಕಂಥದ್ದು, ಅವರ ಋಣವನ್ನ ತೀರಿಸಬೇಕು ಅಂತಕ್ಕಂಥ ಕನಕಪುರ ಕ್ಷೇತ್ರದಿಂದ ಅತ್ಯಂತ ಪ್ರಾಮಾಣಿಕವಾಗಿ 52,000 ಓಟಿಂದ ಸನ್ಮಾನ್ಯ ದೇವೇಗೌಡರು ಗೆದ್ದಿರ್ತಕ್ಕಂಥದ್ದನ್ನ ನಾನು ನೆನಪು ಮಾಡೋದಕ್ಕೆ ಬಯಸ್ತೇನೆ. ಇರ್ಬೋದು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಇರ್ಬೋದು, ನಮಗಿನ್ನ ಕಾಲಾವಕಾಶ ಇದೆ. ಇದು ಪತ್ರಿಕಾಗೋಷ್ಠಿ ಆದಮೇಲೆ ನಾವು ತಕ್ಷಣ ಎರಡೂ ಪಕ್ಷದ ಮುಖಂಡರುಗಳ ಸಭೆಯನ್ನು ಸೇರ್ತಾ ಇದ್ದೇವೆ. ಯಾವ ಜಿಲ್ಲೆನಲ್ಲಿ ಕೋರ್ ಕಮಿಟಿ ಆಗಬೇಕು, ತಾಲೂಕು ವೈಸ್ ಕೋರ್ ಕಮಿಟಿ ಆಗಬೇಕು, ಜಿಲ್ಲಾ ವೈಸ್ ಕೋರ್ ಕಮಿಟಿ ಆಗಬೇಕು. ಎರಡೂ ಪಕ್ಷದ ಅಭ್ಯರ್ಥಿಗಳು ನಾವು ಪರಸ್ಪರ ವಿರೋಧವಾಗಿ ನಾವು ಚುನಾವಣೆಗಳನ್ನು ನಡೆಸಿದ್ದು, 5 ವರ್ಷ ನಡೆಸಿದ್ದು, ಕಳೆದ ವರ್ಷ ನಡೆಸಿದ್ದು ಇನ್ನೆಲ್ಲ ಏನು ವರಿಷ್ಠರು ನಮಗೆ ಮಾತನ್ನು ಕೊಟ್ಟಿದ್ದಾರೆ, ಏನು ಆಜ್ಞೆಯನ್ನು ಮಾಡಿದೆ, ಅದನ್ನ ಚಾಚು ತಪ್ಪದೆ ಪಾಲಿಸ್ತಕ್ಕಂಥ ಕೆಲಸವನ್ನ ಭಾರತೀಯ ಜನತಾ ಪಕ್ಷ ಮತ್ತು ಜನತಾದಳದ ಎಲ್ಲ ಕಾರ್ಯಕರ್ತರುಗಳು ಮಾಡ್ತೇವೆ. ಸಣ್ಣ ಪುಟ್ಟ ಇದ್ರೆ ನಮ್ಮ ತಿಪ್ಪೇಸ್ವಾಮಿ ಸರ್ ಇದ್ದಾರೆ, ಸುರೇಶ್ ಬಾಬು ಇದ್ದಾರೆ, ಕೃಷ್ಣಪ್ಪ ಅವರು ಇದ್ದಾರೆ, ಹಿರಿಯರಿದ್ದಾರೆ, ಜನತಾದಳದ ಹಿರಿಯ ಮುಖಂಡರುಗಳು. ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡಿರ್ತಕ್ಕಂಥದ್ದು. ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಈ ಚುನಾವಣೆಯನ್ನ ಬಹಳ ಪ್ರತಿಷ್ಠೆಯಾಗಿ ತಾಳ್ತೇವೆ. ಸನ್ಮಾನ್ಯ ದೇವೇಗೌಡರು ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರಿಗೆ ಗೌರವಗೊಳಿಸ್ತಕ್ಕಂಥ, ಸನ್ಮಾನ್ಯ ಯಡಿಯೂರಪ್ಪ ಅವರಿಗೆ ಗೌರವಿಸ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ. ಸಣ್ಣ ಪುಟ್ಟ ಸಮಸ್ಯೆಯನ್ನ 4 ಗೋಡೆ ಮಧ್ಯೆ ಖಂಡಿತವಾಗ್ಲೂ ಬಗೆಹರಿಸ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ. ನಿಮ್ಮ ಸಹಕಾರವನ್ನು ಬಯಸ್ತೇವೆ. ಈ ದೇಶದ ಹಿತದೃಷ್ಟಿಯಿಂದ, ಈ ರಾಜ್ಯದ ಹಿತದೃಷ್ಟಿಯಿಂದ ತಮ್ಮ ಎಲ್ಲರ ಸಹಕಾರವನ್ನು ಬಯಸ್ತೇವೆ.